ನಮ್ಮನೆ ಸುರತ್ಕಲ್ಲಿ ಬಂದು ಖಂಡಿತದಿಂದ ಆದಿತ್ಯವಾರ. ಇದು ಅಮೇರಿಕಂದ ತಂದ ಸ್ವೀಟ್ ಅಮ್ಮ, ಚಾಕ್ಲೇಟ್ ಬೈಗೆ ಹಾಕಿದ್ದೀರ ಬೈಗೆ ಚಾಕ್ಲೇಟ್ ಅದು ಮತ್ತೆ ತಿಂಬ ಬನ್ನೆಲ್ಲ ಮತ್ತೆ ತಿಂಬಪ್ಪ. ಇದರ ಬೈಗೆ ಹಾಕಿ ಬಿಡಿಸಿ ಹಾಂ ಬಿಡಿಸಿ. ಬೈಗೆ ಏನಾಗಿದ್ದು ಬೈಗೆ ಹಾಕಿ. ಹಾಂ, ಮತ್ತು ಇದರಲ್ಲಿ ಆ್ಯಪಲ್ಲು ಆರೆಂಜಲ್ಲಿ ಇದ್ದಾತಾ ಬನ್ನು. ಅಮ್ಮನ ನೋಡಲೇ ಅಮೇರಿಕಂದ ಬಂದು ಈಗ ಬೈಂದಿಂದು 3 ತಿಂಗಳು ಅಮೇರಿಕಲ್ಲಿ, ಮತ್ತು ಮನೆಗೆ ಬಂದು ಹಾಂ ಅದ ನಿಗಳ ಆಶೀರ್ವಾದ ಒಂದು ಇದ್ದರೆ ಸಾಕಮ್ಮ, ಎಲ್ಲ ಸರಿ ಆಗುತ್ತೆ. ಸಾಕು. ದೇವರು ಒಳ್ಳೆ ಆರೋಗ್ಯ ನೆಮ್ಮದಿ ಕೊಟ್ಟಿದ್ದ. ಈಗ ಆರೋಗ್ಯ ಒಂದು ಕೊಟ್ಟಿದ್ದಾನೆ, ಅದೇ ಒಂದು ಸಂತೋಷ. ಆರೋಗ್ಯವೇ ಭಾಗ್ಯ. ಅಮ್ಮನಿಗೆ ಬೆಳಿಗ್ಗೆ ಸ್ನಾನ ಎಲ್ಲ ಆಗಿ ಈಗ ದೇವರ ಹೋಗಿ ನಮಸ್ಕಾರ ಮಾಡಿ ಬಂದು ಈಗ ತಿಂಡಿ ತಿನ್ನಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬೆಳಿಗ್ಗೆನ ಕಾಫಿ ದೋಸೆ ಎಲ್ಲ ಸ್ವಾಮಿ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಎಲ್ಲ ಆರೋಗ್ಯ ನೆಮ್ಮದಿ ಸೌಭಾಗ್ಯ ಕೊಡಲಿ ಅಂತ ಪ್ರಾರ್ಥನೆ. ಆರೋಗ್ಯ ಸುಮ್ಮ ಪ್ರಾಯ 95 ಆಯ್ತಲ್ಲ ಮನೆಗೆ. ಹಾಗೆ ಇಷ್ಟು ವರ್ಷ ನಮ್ಮೊಟ್ಟಿಗೆ ಒಳ್ಳೆ ಆರೋಗ್ಯದಿಂದ ಇದ್ದದ್ದು ದೊಡ್ಡ ಒಂದು ಸೌಭಾಗ್ಯ. ದೋಸೆ, ಸ್ವೀಟ್ ಉಂಟು, ಪಪ್ಪಾಯ ಉಂಟು, ಕಾಫಿ ಉಂಟು. ಹಾಂ, ಒಟ್ಟಿಗೆ ನಾನು ಕೂಡ ತಿಂಡಿ ತಿಂತೇನೆ ಈಗ. ಅಮ್ಮನಿಗೆ ಬ್ರೇಕ್ಫಾಸ್ಟಿಗೆ ಒಂದೊಂದು ದಿನ ದೋಸೆ, ಒಂದಿನ ಉಪ್ಪಿಟ್ಟು ಅವಲಕ್ಕಿ, ಒಂದಿನ ಚಪಾತಿ, ಒಂದೊಂದು ದಿವಸ ಹೀಗೆ, ಒಂದೊಂದು ದಿವಸ ಬ್ರೆಡ್ಡು ಬನ್ನು, ಹೀಗೆ ದಿವಸ ಬೇರೆ ಬೇರೆ ಐಟಮ್ ಕೊಡ್ತಾಯಿದ್ದೇವೆ. ಖುಷಿಯಲ್ಲಿ ತಿಂತಾರೆ, ಮತ್ತೆ ಹೋಗಿ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಎಲ್ಲ ಸರಿಯಾದ ಸಮಯಕ್ಕೆ ಆಗ್ತದೆ. ಇವನು ಡೈಜೆಷನ್ ಕೂಡ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಕಾಫಿ ಎಲ್ಲ ಕುಡಿದ ಮೇಲೆ ಅಮ್ಮನನ್ನು ಈಗ ಪುನಃ ರೂಮಿಗೆ ಕರ್ಕೊಂಡು ಹೋಗೋದು. ಇದು ಅಮ್ಮನ ಕೋಣೆ. ಹಾಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್, ಲ್ಯಾಟ್ರಿನ್. ಅಮ್ಮನ ಈಗ ಊರಿಗೆ ಕರ್ಕೊಡ್ತಾ ಇದ್ದೆ. ಹಿಂಗೆ ದಳಿ ಹಿಂಗೆ ಒಂದರಿ ಹೋಗಿ ಹೊತ್ತೊಪ್ಪಾಗ ವಾಪಸ್ ಬತ್ತೆ ಕಾರ್ಲಿದ್ದವ ಅಮ್ಮ. ಹಾಂ, ಹೋಪಾಗ ಅಮ್ಮಂಗೆ ಜ್ಯೂಸ್ ಕೊಟ್ಟರದು, ರಾಯಕಲ್ಲಿ ಕುಡಿತಾ ಇದ್ದವು ಜ್ಯೂಸು. ನಮ್ಮ ಪೆಲ್ತರ್ಕ ಬಾವಿನ ಹೋಟೆಲಿಂದ, ಉಡುಪಿ ಹೋಟೆಲ್ ಪೈಯೋಳಿಕೆಯಿಂದ ಬಾರ್ಲಾಗಿದ್ದಾಳೆ ಅಮ್ಮಂಗೆ.
ಊರಿನ ನಮ್ಮ ಮನೆಗೆ ಬಂದು ಬಾತ್ರೂಮಿಗೆಲ್ಲ ಹೋಗಿ ಅಮ್ಮನನ್ನು ಈಗ ಊಟಕ್ಕೆ ಕರ್ಕೊಂಡು ಹೋಗೋದು. ಬನ್ನಿ. ಹಾಂ, ಫಾರ್ಮ್ ಹೌಸ್ ದಳಿಗೊಕ್ಕು ಮನೆಯಲ್ಲಿ ಅಮ್ಮನವರು ಈಗ ನಮ್ಮ ಕೆಲಸದವರಿಗೆಲ್ಲ ಒಂದು ಸಂಭಾವನೆ, ಒಂದು ಪ್ರೀತಿಯಲ್ಲಿ ಕೊಡ್ತಾರೆ ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ. ಹಾಂ ಹಾಂ, ಕೊಡಿ ಕೊಡಿ ಕೊಡಿ. ಹಾಂ, ಇದಾ ಕೊಡಿ ಕೊಡಿ ಕೊಡಿ. ಹಾಂ ಹಾಂ ಹಾಂ, ಎತ್ತೊಂಡೆ. ಹಾಂ, ಕೊಡಿ ಕೊಡಿ ಕೊಡಿ, ಈಗ ಕೊಡಿ, ಈಗ ಕೊಡಿ. ಹಾಂ ಹಾಂ, ಹ್ಞೂ ಹ್ಞೂ, ಕೊಡಿ ಈಗ. ಹಾಂ, ಈಗ ಕೊಡಿಯಪ್ಪ, ಮತ್ತೆ ನೋಡುವ. ಈಗ ಕೊಡಿ ಒಂದರಿ. ಹಾಂ, ನಿನ್ನೆ ನಾವು ಊರಿಂದ ಬರುವಾಗ ಈ ಕೊಡಗಸನ ಹೂವು ಅಂತ ಹೇಳ್ತೇವೆ, ತುಳುವಿನಲ್ಲಿ ಕೊಡಂಚಿ ಹೂವು ಅಂತ, ಮತ್ತು ಬೇರೆ ಬೇರೆ ಹೆಸರುಗಳಿರ್ಬೋದು ಇದಕ್ಕೆ. ಅದನ್ನು ನಾವು ತಂದು ಈಗ ಅಮ್ಮನಿಗೆ ಬಹಳ ಇಂಟ್ರೆಸ್ಟ್ ಮೊದಲಿಂದಲೇ, ಸ್ವಯಂ ಇಚ್ಛೆಯಿಂದ ನಾನೇ ಮಾಡ್ತೇನೆ, ಅದನ್ನು ಶುದ್ಧ ಮಾಡ್ತೇನೆ, ಅದನ್ನು ಅಜುಪುತ್ತೇನೆ, ಹೂವನ್ನೆಲ್ಲ ತೆಗೆದು ಅದರ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ತೇನೆ ಅಂತ ಹೇಳಿ ಕೂತ್ಕೊಂಡು ಈಗ ಮಾಡ್ತಾ ಇದ್ದಾರೆ. ನಾನು ಕೂಡ ಸೇರಿದ್ದೇನೆ. ಮತ್ತು ಇದನ್ನು ಅವರೇ ಹೇಳ್ತಾರೆ, ಇದನ್ನು ತೊಳೆದು ಮತ್ತು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕ ಉಪ್ಪೆಲ್ಲ ಹಾಕಿ ಒಣಗಿಸಿ ಸರಿ, ಮತ್ತೆ ಅದನ್ನು ಫ್ರೈ ಮಾಡುವಂಥದ್ದು, ಅಥವಾ ಮಜ್ಜಿಗೆಯಲ್ಲಿ ಹಾಕಿ ಫ್ರೈ ಮಾಡಿ ಇದು ಒಣಗಿಸಿ ಮಾಡುವಂಥದ್ದು, ಅಥವಾ ತಂಬಳಿ ಮಾಡುವಂಥದ್ದು, ಇಂಥದ್ದೆಲ್ಲ ಅನೇಕ ನಮ್ಮ ಸೇವನೆಗೆ ವಿಚಾರಗಳುಂಟು. ಅದನ್ನು ಅಮ್ಮನ ಇಂಟ್ರೆಸ್ಟ್ನಲ್ಲಿ ಈಗ ಮಾಡ್ತಾಯಿದ್ದಾರೆ, ನಾವು ಹೇಳಿ ಅಲ್ಲ. ಅಮ್ಮ, ಈ ಕೊಡಗಸನ ಬಗ್ಗೆ ಹೇಳಿ ರಜ್ಜ. ಕೊಡಗಸನ ಬಗ್ಗೆ ಹೇಳಿ ರಜ್ಜ, ಇದರ ವಿಷಯ ಹೇಳಿ ಹೇಳಿ. ಕೊಡಗನ ಬಗ್ಗೆ ಇನ್ನೇ ಹೇಳಿದ್ದು ಇದೆಲ್ಲ ಅಮ್ಮನೇ ಅಜಪ್ಪಿ ಕ್ಲೀನ್ ಮಾಡಿ ಶುಚಿ ಮಾಡಿದ್ದು. ಬಸ ಬೆಳೆದ ಬನದೆಡೆಗೆ ಹೊಸ ಮುಗಿಲ ಮಳೆಯಂತೆ ಹಿರಿಯಬಹುದು. ರಾಟಿಗಣದ ಲಕ್ಷ್ಮಿ ಪೂರ ಸ್ಥಳದೊಳಗೈತೆ, ದೀಪವ ಹಚ್ಚಲು ಬೆಳಕುವುದೇ. ಗೋಪಿ ಜನ ಪ್ರಿಯ ಗೋಪಾಲ ಗೊಲ್ಲದೆ, ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರಗ, ಮಿಗಿಲಾದ ತನಿಗೊಂದು ಬೆಳಕುವುದೇ. ಚಾಟಿಗಣದ ಲಕ್ಷ್ಮಿ ಉರತಲದೊಳಗಿದೆ, ದೀಪವ ಹಚ್ಚಲು ಬೆಳಕುವುದೇ. ಗೋಪಿ ಜನ ಪ್ರಿಯ ಗೋಪಾಲ ಗೊಲ್ಲದೆ. ಅಮ್ಮ ಕೊಡಗಸನ ಬಗ್ಗೆ ಹೇಳುವಾಗ ಒಂದು ಹಾಡನ್ನೇ, ದೇವರ ನಾಮವನ್ನೇ ಹೇಳಿಬಿಟ್ಟು. ಜನ ಪ್ರಿಯ ಕುಲಕೋಟಿಗಳು ಧರಿಸುವವೋ ರಂಗ, ಸುಲಭದ ಮುಕುತಿಗೆ, ಸುಲಭದ ಮಕುತಿಗೆ ಸುಲಭನೆಂದೆನಿಸಿದ ಜಲರುವನ ನನ್ನ ಮನವೇ ರಂಗ ಕಲಿಯುವುದರಿ ನಾಮವನೇ ಕುಲಕೋಟಿಗಳು ಧರಿಸುವ. ಈಗ ಒಂದು 10 ವರ್ಷದ ಮೊದಲು ವೀಣೆಯಲ್ಲಿ ನುಡಿಸ್ತಾ ಇದ್ರಿ ಇದನ್ನೆಲ್ಲ. ಹಂಗಲ್ಲ, ಇಬ್ಬರಿಲ್ಲ, ನನಗೊಬ್ಬ ಇದ್ದಾರಿಲ್ಲ. ನಾನಿದ್ದೇನೆ
ನಾನಿದ್ದೇನೆ. ಕುಲದವರಿಲ್ಲ ಅಂತ ಹೇಳ್ಬೇಡಿ. ಗಾನ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಗಗನದಲ್ಲಿ ಸಂಚರಿಪ ಗರುಡ ದೇವನ ತುರಗನಿಗಿಲಾದ ತಂಗಿಯೊಂದು ಬೆಳಕ ಪೂಜೆ ಸತಿಗನದ ಲಕ್ಷ್ಮಿ ಉರತಲದೊಳಗಿದೆ ದೀಪವ ಹಚ್ಚಲು ಬೆಳಕ ಪೂಜೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಅದರಲ್ಲಿ ಒಂದು ಖುಷಿ, ಸಂತೋಷ ಅಮ್ಮನಿಗೆ. ಹಾಂ, ಅಮ್ಮನ ಈ 95 ವರ್ಷ ಪ್ರಾಯದಲ್ಲಿ ಆ ನೆನಪು ಶಕ್ತಿಗೆ ಮೆಚ್ಚಬೇಕು. ಇದಾಯಿಗೂ ಅಂತ ಹೋಗ್ಲೇ ಅಕ್ಕ. ನಿನ್ನೆ ನಾವು ಊರಿಂದ ಬರುವಾಗ ಕೊಡಗಸನ, ತುಳುವಿನಲ್ಲಿ ಕೊಡಂಚಿಪ್ಪು ಅಂತ ಹೇಳ್ತಾರೆ, ಮತ್ತು ಇದಕ್ಕೆ ಬೇರೆ ಬೇರೆ ಹೆಸರುಗಳೆಲ್ಲ ಉಂಟು. ಅದನ್ನು ತಂದದ್ದನ್ನು ಈಗ ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಅದನ್ನೆಲ್ಲ ಸೊಪ್ಪೆಲ್ಲ ತೆಗೆದು ಆ ಹೂ ಮಾತ್ರ ಅದನ್ನು ಕ್ಲೀನ್ ಮಾಡಿ ಅಮ್ಮ ಈಗ ಸಪ್ರೇಟ್ ಮಾಡಿದ್ದಾರೆ. ಅಮ್ಮನ ಸ್ವ ಇಚ್ಛೆಯಿಂದ ನಾನೇ ಮಾಡ್ತೇನೆ ಅಂತ ಅಮ್ಮ ಹೇಳಿದರು, ಹಾಗೆ ಅಮ್ಮನೇ ಮಾಡ್ತಾ ಇದ್ದಾರೆ. ಇದರಿಂದ ಅಮ್ಮನಿಗೆ ಸಂತೋಷ ಅಂತೆ. ಮೊದಲೆಲ್ಲ ಮಾಡ್ತಾ ಇದ್ದದರ ನೆನೆಸ್ತಾ ಇದ್ದಾರೆಲ್ಲ, ಪದ್ಯವನ್ನು ಹೇಳ್ತಾ ಶುಚಿ ಮಾಡ್ತಾ ಇದ್ದಾರೆ. ಇದನ್ನು ಅಮ್ಮನೇ ಹೇಳಿದ್ರು. ಈಗ ಇದನ್ನೆಲ್ಲ ತೊಳೆದು ಬಿಸಿನಲ್ಲಿ ಇಟ್ಟು ಮತ್ತು ಉಪ್ಪು ಹಾಕಿ ಎಣ್ಣೆಯಲ್ಲಿ ಹುರಿಯುವಂಥ ವಿಷಯ, ತಂಬಳಿ ಮಾಡುವಂಥ ವಿಷಯ, ಮತ್ತು ಇದು ಆರೋಗ್ಯಕ್ಕೆ ಎಷ್ಟು ಉತ್ತಮ, ಜೀರ್ಣಶಕ್ತಿಗೆ ಎಷ್ಟು ಒಳ್ಳೆಯದು, ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ಹೇಗೆ ಉಂಟು ಹೇಳೋದನ್ನೆಲ್ಲ ಅಮ್ಮ ಹೇಳ್ತಾ ಇರ್ತಾರೆ. ಪ್ರಸನ್ನತೆ, ಉಳ್ಬತ್ತೆಲ್ಲ ಶಾಂಭಟ್ರ ಮಿಸ್ಸಸ್ ಎಲ್ಲ ಸೇರಿ ಅಮ್ಮನನ್ನು ಈಗ ಶಂಕರಶ್ರೀಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇವತ್ತು 21 ಮೇ 21, 2024. ಅಮ್ಮ ಮತ್ತು ನಾನು ಈಗ ಪೂಜೆ ಎಲ್ಲ ಆಗಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಈಗ ಕಾಫಿ ಕುಡಿತಾ ಇದ್ದೇವೆ. ಇವತ್ತು ಅಮ್ಮನಿಗೆ ಮತ್ತು ನಮಗೆಲ್ಲ ನೀರು ದೋಸೆ, ತೆಳ್ಳವು ದೋಸೆ 2 ದೋಸೆ ಅಮ್ಮ ತಿಂದಾಯ್ತು ಈಗ. ಮತ್ತು ಬೇಕಾದರೆ ಉಂಟು 2, ಮತ್ತು ಇಲ್ಲಿ ಬ್ರೆಡ್ ಎಲ್ಲ ಉಂಟು. ಹಾಗಾಗಿ ಖುಷಿ ಆಗ್ತದೆ ಅಮ್ಮನಿಗೆ, ಏನು ತೊಂದರೆ ಇಲ್ಲ. ದೇವರ ರಕ್ಷಣೆ ಇದ್ದ ಕಾರಣ ಎಲ್ಲ ಸಸೂತ್ರವಾಗಿ ನಡೀತಾ ಉಂಟು. ದೇವರ ಮೇಲೆ ಭಾರ ಹಾಕಿ ಎಲ್ಲ ಕೆಲಸ, ಅಮ್ಮನ ಆಶೀರ್ವಾದ ಇದ್ದರೆ ಸಾಕು. ನಡೆದಾಡುವ ದೇವರು. ಆರೋಗ್ಯ, ನೆಮ್ಮದಿ, ಶಾಂತಿ ಮುಖ್ಯವಾಗಿ ನಮಗೆ ಬೇಕಾದ್ದು ಮನುಷ್ಯನಿಗೆ. ಅದನ್ನು ಅಮ್ಮನಿಂದ ನೋಡಿ ಕಲಿಬೇಕು. ಹರೇ ರಾಮ್, ಸಾಯಿರಾಮ್. ಅಮ್ಮನ ವೀಣೆಗೆ ದಿನ ಪುಷ್ಪ ಎಲ್ಲ ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಪಡೀತಾರೆ. Yeah. ಅಮ್ಮ ಮತ್ತು ನಾನು ಆಗ ಬೆಳಿಗ್ಗೆ ಶಂಕರಶ್ರೀಯಲ್ಲಿ ಶ್ರೀ ಗುರುಗಳ ಸ್ವರ್ಣ ಪಾದುಕಾ ಪೂಜೆ ನೆರವೇರಿತು, ಮಂಗಳೂರು ದಕ್ಷಿಣ ವಲಯದ ಲೆಕ್ಕದಲ್ಲಿ. ಹಾಗೆ ಪೂಜೆಯಲ್ಲಾಗಿ ಪ್ರಸಾದ ಎಲ್ಲ ತಕ್ಕೊಂಡು ಪ್ರಸಾದ ಊಟ ಮಾಡಿ ಈಗ ಬಂದಿದ್ದೇವೆ. ಸಾಯಂಕಾಲ ಅಮ್ಮ ಕಾಫಿ ಕುಡಿತಾ ಇದ್ದಾರೆ. ಪಾಯಸ ಭಾಳ ಇಷ್ಟ ಆಗಿದೆ. ಮಧ್ಯಾಹ್ನಲ್ಲಿ ಪಾಯಸ ಪ್ರಸಾದವಾಗಿ ಕೊಟ್ಟಿದ್ದಾರೆ, ತಗೊಂಡು ಬಂದಿದ್ದೇನೆ. ಅಮ್ಮ ಈಗ
ಸವಿಯುತ್ತಾ ಇದ್ದಾರೆ. ಹರೇ ರಾಮ್. ಕುಲತೆಯ ಮಯಾ ಪಂಚಾಶೀತೆ ತ್ವಯಸಿ ಇದಾನೀಂತೆ ತಯದೀಪಾನಾಭಿಭವಿತ ನಿರಾಲಂಬೋಲಂಬೋ ಜನಗಮ್ಯಾಮಿ ಶರಣಂ ಸ್ವಪಾಕೋ ಜಲ್ಪಾಕೋ ಭೌತಿಮತುಪಾಕೋಪಮಗಿರ ನಿರಾತಂಕೋ ರಂಕೋ ವಿಹಂಕೋಟಿಕನಕೈ ತವ ಪಣ್ಣೆ ಕಣ್ಣೆ ವಿಚಿತ್ರಪನ ಪಣ್ಣೆ ಫಲಮಿದಂ ಜನಕ್ಕೋ ಜಾನೀತೆ ನಿಯಂ ಜಪವಿದೋ ಚಿತಾಭಸ್ಮಾಲೇಪೋ ಗರಮಶನಂ ದಿಕ್ಪಟದರೋ ಜಟಾಧಾರಿ ಕಂಠೆ ಭುಜಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದಿ ಗೈಕ ಪದವಿ ಭವಾನಿತ್ಯುತ್ವಾಡಿ ನಮೋಕ್ಷಸ್ಯಾಕಾಂಕ್ಷಾ ರಚ ವಿಭವ ವಾಂಚಾಪಿ ಚ ನಮೇ ವಿಜ್ಞಾನಾಪೇಕ್ಷಾ ಅತ ಸ್ವಾಂ ಸಂಯಾಚೆ ಜನನಂ ಯಾಪ್ತು ಮಮ ಮೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನಿ ಜಪತ ನಾರಾಧಿತಾ ಸಿದ್ಧಿ ವಿಧಿನಾ ವಿವಿಧೋಪಚಾರೈ ಕಿಮೋಕ್ಷ ಚಿಂತನ ಪರೇ ನಗತಂ ವಚೋಭಿ ಸ್ವಾಮೇ ತ್ವಮೇವ ಯದಿ ಕಿಂಚನ ಮಯ್ಯನಾಸೆ ತಸ್ಯೇ ಕೃಪಾಮಚಿತವಂ ಪರಂ ತದೈವ ತುಮಗ್ನಂ ಸ್ಮರಣಂ ತೈವ ದುರ್ಗೆ ಕರುಣಾಳಾವೇಶಿ ನಿಜತರತ್ವಂ ಮಮ ಭಾವಯತ ಕುಶಾರ್ಥಾ ಜನನೇ ಸ್ಮರತಿ ಜಗದಂಬ ವಿಚಿತ್ರಮತ್ರ ಕಿಂ ಪರಿಪೂರ್ಣಾ ಕರುಣಾತಿ ಅಪರಾಧಂ ಪ್ರಾಹುತಂ ನಹಿ ಮಾತಾ ಸೌಪೇಕ್ಷತೆ ಸುತಂ ಪಾತಕೀ ನಾಸಿ ಪಾಪಗ್ನಿ ತತ್ಸ್ವಮಾನೈ ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು ಇತಿ ಶಂಕರಾಚಾರ್ಯ ವಿರಚಿತ ಶ್ರೀದೇವ್ಯಾಪರಾಧ ಕ್ಷಮಾಪನ ಸ್ತೋತ್ರಂ ಸಂಪೂರ್ಣಂ. ಹಾಕಿ 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 ದೇವರಿಗೆ ಇಲ್ಲಿಗೆ ಮಾತ್ರ ದುರ್ಗಾ ಮಂಡಲಕ್ಕೆ ದುರ್ಗಾ ಮಂಡಲಕ್ಕೆ ಇಲ್ಲಿಗೆ 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 ಎಲ್ಲ ಇಲ್ಲಿಗೆ. ಹಾಂ ಹಾಂ ಶುಕ್ರವಾರದ ಪೂಜೆಯಾಗಿ ದೇವರ ಪ್ರಸಾದ ಊಟ ನೈವೇದ್ಯ ಊಟವನ್ನು ನಾವು ಮತ್ತೆ ಅಮ್ಮ ಮಾಡ್ತಾ ಇದ್ದೇವೆ. ಸಾಯಂಕಾಲ ಕ್ಯಾಂಪ್ಕೋ ವಿನ್ನರ್ ಕುಡಿತಾ ಇದ್ದಾರೆ ಅಮ್ಮ. ಮತ್ತು ಇಂಥದ್ದೆಲ್ಲ ಇದ್ದರೆ ಭಾಳ ಇಷ್ಟ. ನೆಲಕಡಲೆ ಹುರಿದು ಮಸಾಲೆ ಕಡಲೆ, ಸೋಂಟೆ, ಬನ್ನು, ಮಿಕ್ಸ್ಚರು ಈ ರೀತಿಯೆಲ್ಲ. ಹಾಗಾಗಿ ನನಗೂ ಅದೇ ಬುದ್ಧಿ ಬಂದಿದೆ. ಅಂಥದ್ದೆಲ್ಲ ನನಗೂ ಇಷ್ಟ. ಅಂತೂ ಅಮ್ಮ ಖುಷಿಯಲ್ಲಿದ್ದಾರೆ, ಆರೋಗ್ಯವಾಗಿದ್ದಾರೆ, ನೆಮ್ಮದಿಯಲ್ಲಿದ್ದಾರೆ, ಶಾಂತಿ ಸಮಾಧಾನದಲ್ಲಿದ್ದಾರೆ. ಇವತ್ತು ಮೇ 28, 2024. ಅಮ್ಮನಿಗೂ ನನಗೂ ಈಗ ಬೆಳಿಗ್ಗೆ ಅವಲಕ್ಕಿ ಒಗ್ಗರಣೆಲ್ಲ ಹಾಕಿ ಸಕ್ಕರೆ ಉಪ್ಪು ಎಲ್ಲ ಹಾಕಿ ಸರಿಯಾಗಿ ರುಚಿಯಾಗಿ ಮಾಡಿಕೊಟ್ಟಿದ್ದೇನೆ. ಮೊಸರು ಉಂಟು, ಕಾಫಿ ಉಂಟು. ನಾನು ಕೂಡ ಅಮ್ಮನೊಟ್ಟಿಗೆ ಅವಲಕ್ಕಿ ಬ್ರೇಕ್ಫಾಸ್ಟ್ ನಮ್ಮದು. ಪೂಜೆ ಅಪ್ಪಗ ಅಮ್ಮ ಇಲ್ಲಿ ಟಿ ವಿ ನೋಡ್ತಾ ಇರ್ತಾವೆ ದಿನಾಗಲೂ. ಹಾಗೆ ನೋಡಿ ಖುಷಿಯಾಗುತ್ತೆ ಅಮ್ಮಂಗೆ. ಟಿ ವಿಯ ಪದ್ಯಂಗ, ಅದರಲ್ಲಿ ಭಜನೆಗ, ಹಾಡುಗ ಮತ್ತು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿ ಅಮ್ಮ ಊಟ ಮಾಡುವಾಗ ನೇರಳೆ ಹಣ್ಣು, ಹೈಬ್ರಿಡ್ ನೇರಳೆ ಹಣ್ಣು ತಿಂತಾ ಇದ್ದಾರೆ. ಇದು ನಮ್ಮ ಬೀಗರಲ್ಲಿಂದ ಬಂದದ್ದು, ಮೊಳಕಾಲ್ಮೂರಿಂದ. MS ಗುರುರಾಜ್ ಅವರ, ಗೀತಕ್ಕನವರ ಮೈದುನ ಗುರುರಾಜ್ ಅವರ ತಮ್ಮ ಗೋಪಿ, ಟೈಗರ್ ಗೋಪಿ ಬಾವ
ಮೊಳಕಾಲ್ಮೂರಿಂದ ಕೊಟ್ಟು ಕಳಿಸಿದ್ದು. ಅಲ್ಲಿಂದ ಗೀತಕ್ಕ ಅವರ ಮನೆಯಿಂದ ಮಂಗಳಾದೇವಿಯಿಂದ ನಾನು ಹೋಗಿ ತಂದದ್ದು. ಈಗ ಅದನ್ನು ಈಗ ಅಮ್ಮ ಸವಿತಾ ಇದ್ದಾರೆ ಭಾಳ ಸಂತೋಷದಲ್ಲಿ. ಲಾಗಿದ್ದ ಹಾಂ ಸಂಗೀತ ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತಾರಮ್ಮ ಪೂಜೆ ಆಗುವಾಗ. ನಂತರ ಪೂಜೆ ಆರತಿ ಸ್ವೀಕರಿಸಿ, ತೀರ್ಥ ಸ್ವೀಕರಿಸಿ, ತುಳಸಿ ದಳ ಸ್ವೀಕರಿಸಿ ಆಶೀರ್ವಾದ ಮಾಡ್ತಾರೆ. ಪೂಜೆಗೆ ಅಮ್ಮನೇ ಹೇಳಿದ್ದು ಅಜಪ್ಪೆ ಕೊಡ್ತೆ ಹೇಳಿ ಕಿಸ್ಕಾರ ಕೇಪಳ ಹೋಗು. ಹಾಗೆ ನಾನು ಮಿಂದಿಕ್ಕಿ ಬಪ್ಪಾಗ ನೋಡ್ತೆ ಅಜಪ್ಪಿ ಕಿಸ್ಕಾರ ಹೋಗಿ ಕಾಣ್ತಿಲ್ಲ. ಇಡೀ ಮನೆ ಹುಡುಕಿದೆ ದೇವರೊಳ ಎಲ್ಲ, ಇಲ್ಲೆಲ್ಲಿಯೂ ಕಾಣ್ತಿಲ್ಲ. ಹೆರ ನೋಡುವಾಗ ಹೆರ ಜಾಲಿ ಹನಿಗೆ ಮಡಗಿದ್ದವು ಕಾರಣ ಥರ. ಮತ್ತು ಈಗ ವಾಪಸ್ ತಕ್ಕೊಂಡು ಬಂದು 2 ಪೂಜೆಗೆ ಆಯ್ಕಂದ. ಹಾಗಾಗಿ ಇನ್ನೂ ರಜೆ ಅಜಪ್ಪಲ್ಲಿದ್ದು ಹಾಗೆ ಪುನಃ ಅಜಪ್ಪುತ್ತಾ ಇದ್ದವು. ಹಂಗಿಪ್ಪ ಕತೆ. ಬನ್ನಿ, ಇದು ಇಲ್ಲಿದ ಬಾತ್ರೂಮ್, ವಾಶ್ರೂಮ್ ಇಲ್ಲಿ. ಪಾತ್ರ ಕಾನ ಕೇಳುವ ಹರಿ ನಂಬಲಾರದಯಿ ನಂಬರದ ಕೂಗಾಟ ಕೇಳನು ಹರಿ ಸಾಳನು ಅಡಿಗಡಿಗಾನಂದ ಪಾತ್ರಯ ಬುಳ್ಳದಿಂದ ನುಡಿಗೆಸಿ ಹರಿಯನ್ನು ದೊಡ್ಡ ಭಕ್ತರನ್ನು ಕೂಡಿ ಹರಿ ಕೀರ್ತನೆಯ ಪಾಡಿ ಕಡೆಗಳಿಸಿ ಪುರಂದರ ವಿಠಲನೆಂದರೆ ಕೇಳನು ಹರಿ ಗುಡ್ ಬಾಯ್ ಇದು ಎಂದ ಬರೆಯೋಣ ಕಾಣ್ತಿದೆ. ಅದು ಪಾಲಿಸಬೇಕು ಪಾಲಿಜನಯನ ಪರಗತಿ ನೀನೆ ಇಂದಿರ ರಮಣ ಸಹಾಯ ನಿನ್ನಾಗೆ ಸರ್ವದ ತೋದಿ ಕರುಣ. ಒಂದು ಸಾತ್